ಅಯ್ಯೋ, ಶಾರದಿ ಇಲ್ಲ. ಶಾರದಿ, ಶಾರದಿ. ಅಯ್ಯೋ, ಎಲ್ಲೋದ್ಲಪ್ಪ ಇವಳು? ಅಮ್ಮ, ಅಮ್ಮ, ಅಮ್ಮ. ಏನಮ್ಮಿ? ಅಮ್ಮ, ಶಾರದಿ, ಶಾರದಿ ಕಾಣಿಸ್ತಿಲ್ಲ ಕಣಮ್ಮ. ಎಲ್ಲೋ ಇಲ್ಲೇ ಕಟ್ಟಾಕಿದ್ವಲ್ಲ. ಅಯ್ಯಯ್ಯೋ ಮಗಳೇ, ದುಡ್ಡು ಬರೋ ಟೈಮಾಗೆ ನೀ ಶಾರದಿ ಕಾಣಿಸ್ತಿಲ್ಲ ಅಂತಂದ್ರೆ ಈಗ ನಮ್ದೆಲ್ಲ ಎಡವಟ್ಟಾಗೋಗ್ಬಿಡ್ತದೆ ಅನ್ನಿಸ್ತದೆ. ಬಾರೇ ಸರ್ ನಾವು ಹೋಗ್ಬಿಟ್ಟು ಅವಳು ಶಾಂತಮ್ಮಂಗೆ ಎಲ್ಲ ನನ್ವೆ ಹೇಳ್ಬಿಡಣ ಬಾರೇ. ಹೂ ಕಣಮ್ಮ, ಹೇಳ್ಬೇಕು. ಅಲ್ಲ ಎಲ್ಲೋದ್ಲು ಅಂತ ತಪ್ಪಿಸ್ಕೊಂಡು ಮಂತಕ್ಕೆ ನಾವು ಹೋಗ್ಬಿಟ್ಟು ಎಲ್ಲ ಇಸ್ಯನೂ ಅವ್ರ ಆ ಮಗಳಿಗೆ ಎಲ್ರಿಗೂ ಹೇಳ್ಬಿಟ್ಟವಳ ಏನು ಅಂತ. ನಾವಿವಾಗ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ವಿ ತಾನೇ. ಮತ್ತೆ ಎಲ್ಲೋ ಹೊಂಟೋಗ್ಬಿಟ್ಲು ಈ ಶಾರದಿ ಅಂತ ಹೇಳ್ಬಿಟ್ಟು ಯಾರನ್ನ ಬಿಟ್ಟು ಕಳ್ಸಿದ್ರ? ಇನ್ನು ಯಾರು ಬಿಡ್ತಾರೆ? ಅಯ್ಯೋ ಅಮ್ಮ, ಭಯವಾಯ್ತೈತೆ. ದುಡ್ಡು ಗಿಡ್ಡು ಎಲ್ಲನೂ ಗೋವಿಂದ ಆಗೋಗ್ಬಿಡ್ತದೆ ಅಂತ ಅನ್ನಿಸ್ತದೆ. ದುಡ್ಡು ಯಾಕೆ ಗೋವಿಂದ ಆಯ್ತದೆ? ಆಗ್ಲೇ ನೀ ಶಾಂತಮ್ಮ ಎಲ್ಲನೂ ಎತ್ಕೊಬಿಟ್ಟು ಬಂದು ಇಟ್ಕೊಂಡವಳು ಕಾಸ. ಇನ್ನೇನಿದ್ರು ಹಂಚ್ಕೊಳ್ಳೋದೊಂದೇ ಬಾಕಿ. ನೋಡು, ಯಾರು ಹೆಂಗನ ಮಾಡ್ಕೊಂಡು ಸಾಯ್ಲಿ, ನಾವು ದುಡ್ಡೆಲ್ಲನೂ ಎತ್ಕೊಬಿಟ್ಟು ನೀಟಾಗೆ ಸುಮ್ಕೆ ನೀ ಎಸ್ಕೇಪ್ ಆಗೋಗ್ಬಿಡೋಣ. ನೋಡು, ಇದಕ್ಕೆ ಇದೇ ಒಳ್ಳೆ ಟೈಮು. ಹೀಗೆಲ್ಲ ತಗ್ಲಾಕೊಳ್ಳೋ ಟೈಮಾಗೆ ಸುಮ್ಮನೆ ಯಾಕೆ ಬೇಕು ನಮಗೆ? ಬೆಂಗಳೂರು ಕಡೆಗೆ ಎದ್ಬಿಡೋಣ ಬಾ. ಶಾಂತಮ್ಮನ ಹತ್ರ ಹೋಗ್ಬಿಟ್ಟು ದುಡ್ಡೆಲ್ಲ ಬೇಗ ಭಾಗ ಹಾಕು ಅಂತ ಕೇಳೋಣ ಬಾ ಬಾ. ಅಮ್ಮ, ಇವಾಗ ಏನನ್ನ ಶಾರದಿ ಪೊಲೀಸ್ ಗಿಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಕಂಬಿ ಹಿಂದೆಗಡೆ ಇರ್ತೀವಿ ಕಣಮ್ಮ. ಅಯ್ಯೋ ದೇವ್ರೆ, ನೆನ್ನೆ ಗಂಟ ಬೆಳಿಗ್ಗೆ ಗಂಟ ಇಲ್ಲೇ ಇದ್ಲು, ಹೀಗೆ ಎತ್ತೋಡೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ಓಡೋಗಕ್ಕಾಗ್ದಿದ್ದಂಗೆ ಕೊಟ್ಟಿದ್ವಲ್ಲ. ಎಲ್ಲ ಬಾಕ್ಲು ಭದ್ರು ಹಾಕೊಂಡು ಹೋಗಿದ್ವಲ್ಲ, ಅದು ಹೆಂಗೆ ಓಡೊಂಟೋಗ್ಬಿಟ್ಲು ಅಂತಾನೆ ಅರ್ಥ ಆಯ್ತಿಲ್ವೇ? ಅಯ್ಯೋ, ನಮ್ಗೆ ರಾಜಾರ ಸರಿ ಇಲ್ಲ ಅಂತ ಅನಿಸ್ದಮ್ಮ. ನಡಿ ನಡಿ, ಫಸ್ಟ್ ನಡಿ, ಪಟ ಅಂತ ನಡಿ. ಹೋಗ್ಬಿಟ್ಟು ಆ ಶಾಂತಮ್ಮಂಗೆ ಹೇಳ್ಬಿಟ್ಟು ದುಡ್ಡೆಲ್ಲ ಎತ್ಕೊಂಡು ಬೆಂಗಳೂರಿಗೆ ಎದ್ಬಿಡೋಣ. ಸರಿ ಸರಿ ಬಾ. ಅಮ್ಮ, ಅಮ್ಮ, ಅಮ್ಮ. ಏನು ಮಗಳೇ? ಅಮ್ಮ, ಅದು ನೀನು ಗೊತ್ತಿಲ್ದಿದ್ದಂಗೆ ಒಂದು ಕೆಲಸ ಮಾಡ್ಬಿಟ್ಟೆ. ನನಗೆ ಗೊತ್ತಿಲ್ದಿದ್ದಂಗೆ ಏನೇ ಕೆಲಸ ಮಾಡಿದೆ? ಈಗಲೇ ನಂಗೆ 1000 ತಲೆನೋವು, ಅದ್ರಾಗ ಇನ್ನೊಂದು ತಲೆನೋವು ತಂದ್ಗಿಂದು ಇಕ್ತೀಯಾ ಏನು? ಏನು ಮಾಡಿದೆ? ಅದೇನಮ್ಮ, ನನ್ನ ಗಂಡ 420 ನನ್ನ ಮಗ ಸರಿ ಇಲ್ಲ ಕಣಮ್ಮ. ಅವನು ಆ ಕಂಬ್ಳಿ ಅವಳಲ್ಲ, ಕಂಬ್ಳಿ ಜೊತೆನಂತೆ ಇನ್ನು ಸಿಕ್ಕಿದ್ರು ಹುಡುಗಿಯರ ಜೊತೆ ಎಲ್ಲ ನನ್ವೆ ಇಹಿ ಅಂತ ಕಿಸ್ಕಂಡ್ ಮಾತಾಡ್ತಾ ಇದ್ದ ಕಣಮ್ಮ. ಅದಕ್ಕೆ ನನಗೂ ಸಹಿಸೋಕ್ಕಾಗಲಿಲ್ಲ. ಈ ಬಡ್ಡಿ ನನ್ನ ಮಗ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಮೋಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನಗೂ ತಲೆ ಕೆಟ್ಟಾಯ್ತು. ಅದಕ್ಕೆ ಇಲ್ಲೇನೇ 15 ಕಿಲೋಮೀಟ್ರ್ ದೂರದಾಗ ಒಂದು ಇದೈತಲ್ಲ, ಕಾಡೈತಲ್ಲ, ಇಲ್ಲೇ ಪಕ್ಕದಾಗೇನೆಯ ಅಲ್ಲಿಗೆನೆಯ ಅವಳವಳ ರಾಣಿ ಜೊತೆ ಅವನು ಅಲ್ಲೇ ಇರಿಸ್ಬಿಟ್ಟು ಬಂದೀವ್ನಿ. ಅವಳಿಗೂ ಅಲ್ಲೇನೆಯ ಕೆಲಸ ಎಲ್ಲ ಮಾಡ್ಕೊಂಡಿರು, ಇವ್ನು ಇಲ್ಲೇ ಕೂಡಾಕು ಅಂತ ಹೇಳ್ಬಿಟ್ಟು ಬಂದೆ ಕಣಮ್ಮ. ಏನು ರಾಹುಲ್ ಇವಾಗ ಊರಾಗಿಲ್ವಾ? ಇಲ್ಲ ಕಣಮ್ಮ, ನಾನೇ ಅವನ್ನ ಎತ್ತಕೊಂಡು ಹೋಗ್ಬಿಟ್ಟು ಅಲ್ಲಿ ಕಾಡಾಗ ಒಂದು ಹಳೇ ಕಿತ್ತೋಗಿರೋ ಮನೆಯಾಗೆ ಬಿಟ್ಬಿಟ್ಟು ಬಂದೀವ್ನಿ. ಅವನೇನು ಸಾಯಕ್ಕಿಲ್ಲ ಕಣಮ್ಮ, ಅವ್ನಿಗೆ ಊಟ ಹಾಕು ಅಂತ ರಾಣಿಗೆ ಹೇಳಿವ್ನಿ. 3 ಹೊತ್ತು ಊಟ ಹಾಕ್ಬಿಟ್ಟು ಅಲ್ಲೇ ಇರ್ಸ್ಕೊತಾನೆ, ಏನು ತೊಂದರೆ ಇಲ್ಲ. ಅಯ್ಯೋ 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 ಮಗಳೇ, ಎಂಥ ಒಳ್ಳೆ ಕೆಲಸನ ಮಾಡ್ಬಿಟ್ಟೆ ನೀನಂತೂ. ದೇವ್ರು ಒಳ್ಳೇದು ಮಾಡಲಿ. ಸದ್ಯ ಕೊನೆಗೂ ನಾನು ಮಾಡ್ಬೇಕಾಗಿರೋ ಕೆಲಸ ನೀನೇ ಮಾಡ್ದಲ್ಲ. ಸದ್ಯ ಒಳ್ಳೆ ಕೆಲಸ ಮಾಡಿದ್ದೆ ಬಿಡು. ನನ್ನ ಮಗ ಇದ್ರು ಇಲ್ದಿದ್ರು ಅಯ್ಯೋ ಬಿಡು. ಆದ್ರೂ ಆ ಕಳ್ಳನ ಮಗ ಅಲ್ಲಿ ಇತ್ತಾನೆ ಅಂತ ಹೇಳ್ಬಿಟ್ಟು ಏನು ಹೇಳ್ಬೇಡ. ತಪ್ಪಿಸ್ಕೊಂಡು ಯಾವಾಗ ಬರ್ತಾನೋ ಖತರ್ನಾಕ್ ನನ್ನ ಮಗ. ಆದ್ರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಮಡಗಿದ್ಯಲ್ಲ, ಮೆಚ್ಕೋಬೇಕು ಬಿಡು ನಿನ್ನ. ಸದ್ಯ ನೀನು ಎಲ್ಲಿ ಬೈತೀಯನೋ ಅಂತ ಅನ್ಕೊಂಡೆ ನಾನು. ನೀನು ಬೈತೀಯನೋ, ಯಾಕಿಂತ ಕೆಲಸ ಮಾಡಕ್ಕೆ ಹೋದೆ ಅಂತ ಅನ್ಕೊಂಡೆ. ಸದ್ಯ ನಿನಗೂ ಅಲ್ಲೇ ಶಾಣೆ ದಿನ ಇರೋಕ್ಕಿಲ್ಲ, ಬತ್ತಾನೆ ಅವ್ನಿಗೆ ಎದುರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿರೋದು ಅಷ್ಟೇ ನಿನಗೆ. ಪರವಾಗಿಲ್ಲ ಬಿಡು ಮಗಳೇ, ಒಳ್ಳೆ ಕೆಲಸ ಮಾಡಿದ್ಯಾ. ನನಗೆ ಅನುಕೂಲ ಆಗಂಗೆ ಒಳ್ಳೆ ಕೆಲಸ ನೀನು ಮಾಡಿದ್ಯಾ ನೀನು. ನನ್ನ ಮಗ ಇನ್ನೊಂದು ವಾರ ಅಲ್ಲೇ ಬಿದ್ದಿದ್ರೆ ಅಷ್ಟೇ ನೀನೇ ಸಾಕು. ಸರಿ ಸರಿ, ಶಾಣೆ ದಿನ ಅಲ್ಲೆಲ್ಲ ಇರ್ಸಕ್ಕೆ ಹೋಗ್ಬೇಡ. ಸುಮ್ಮನೆ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ನವ್ರು ನಿನ್ನ ಮೇಲೆ ಹಿಡ್ಕೊಬಿಟ್ಟು ಬರ್ತಾರೆ. ಒಂದು ವಾರ ಇರಿಸ್ಬಿಟ್ಟು ವಾಪಸ್ ಕರ್ಸ್ಕೊಬಿಡು, ಸರಿನಾ? ಹ್ಞೂ ಕಣಮ್ಮ, ರಾಣಿಗೆ ಹೇಳಿದ್ದೀನಿ. ರಾಣಿನೇನೆಯಾ ಆಯ್ತು ಬಿಡು, ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳವಳೆ ರಾಣಿನೇನೆ. ಆದ್ರೆ ಇಬ್ರು ಸೇರ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದೀರ ನನ್ನ ಮಗಂಗೆ. ನನಗೂ ಇಸ್ಸೆ ಗೊತ್ತಾಯ್ತು. ಎಲ್ಲ ಯಾರ ಹಿಂದೆ ಅಲಿತಾನೆ ಅಂತ ಹೇಳ್ಬಿಟ್ಟು. ಬಿಡು ಮಗಳೇ, ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಏನೋ ಒಂದು ಆಯ್ತದೆ ನೋಡು. ನಮ್ಮ ಮನೆಗಿನ ಎಲ್ಲ ಕಟ್ಟಿದ್ದೆಲ್ಲ ಆಯ್ತೈತೆ. ನಾವು ಹೊಸ ಮನೆಗೆ ಹೋಗ್ಬಿಟ್ಟು ನಾವು ಹೊಸದಾಗೆ ಜೀವನ ಶುರು ಮಾಡ್ಕೊಳ್ಳೋಣ, ಸರಿನಾ? ಹಾಗೆ ನಿಮ್ಮ ಚಿಕ್ಕಮ್ಮ ಅಡುಗೆ ಮಾಡ್ತೈತೆ, ಹೋಗಿ ಕೇಳು. ಇವಳೆಲ್ಲ ಹೋಗ್ಬಿಟ್ಲು ಕಂಬ್ಲಿ ಅವರೆಲ್ಲನೂ ಯಾಕೋ ನೋಡುವೆ ಕೆಲಸವೇ ಸರಿಯಾಗಿ ಮಾಡ್ತಿಲ್ಲ. ಅವ್ರನ್ನ ಕೆಲಸದಿಂದ ಫಸ್ಟ್ ತೆಗಿಬೇಕು. ನಾನು ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ಬಿಟ್ಟು ಬರ್ತೀನಿ. ನೀನು ಹೋಗಿ ನಿಮ್ಮ ಚಿಕ್ಕಮ್ಮಂಗೆಲ್ಲ ಹೆಲ್ಪ್ ಮಾಡಿಕೊಡು. ಆ ಕಂಬ್ಳಿನ ಕೆಲಸದ ತೆಗಿಯೋದಲ್ಲ ಕಣಮ್ಮ, ಚಪ್ಪರ್ನ ಚಪ್ಪಲಿ ತಗೊಂಡು ಹಾಕ್ಬಿಟ್ಟು ಕಳಿಸು. ಆ ಚಪ್ಪರ್ನ ನಾನೇ ಹಾಕೋಣ ಅನ್ಕೊಂಡೆ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕಾದೆ. ದರಿದ್ರಗಳ ಹತ್ರ ಮಾತಾಡೋಕ್ಕೂ ಅಸಹ್ಯ ಆಗ್ತೈತೆ ನನಗಂತೂ. ನಾನು ನೋಡ್ಕೊತೀನಿ ಅಂತ ಹೇಳಿದ್ನಲ್ಲ, ನಾನು ನೋಡ್ಕೊತೀನಿ, ಎಲ್ಲ ನೋಡ್ಕೊತೀನಿ. ನೀನೇನು ಯೋಚನೆ ಮಾಡಬೇಡ ನೀನು, ಸರಿನಾ? ನೀನು ಹೋಗು ಮಗಳೇ ಒಳಗಡೆ. ನನ್ನ ಮಗನೇ ರಾಹುಲ್, ಸರಿಯಾ ಟೈಮಾಗೆ ನೀ ಅಳಿಯ ಮನೆ ತೊಳೆಯ, ಸರಿಯಾ ಟೈಮ್ಗೆ ನೀ ಕಿಡ್ನಾಪ್ ಮಾಡೋಳು ನನ್ನ ಮಗಳು. ಈಗಿರೋದು ಹಬ್ಬ ಅಂತಂದರೆ ಮಾರಿ ಹಬ್ಬ. ಲೇ, ನಿಮ್ಮಿಬ್ರಿಗೂ ಒಂದು ಗತಿ ಕಾಣಿಸ್ತೀನಿ ಕಂಬ್ಲಿ. ಐತೆ ನಿಂಗೆ. ಏನು ಸಾಯಿಸ್ಬೇಕಾ? ಸಾಯಿಸಕ್ಕೆ ನೋಡ್ತೀಯಾ? ಐತೆ. ಶಾಂತಮ್ಮ ಶಾರದಿ ಎಸ್ಕೇಪ್ ಆಗೋಗ್ಬಿಟ್ಟವಳೆ. ಹೌದಾ? ಎಸ್ಕೇಪ್ ಆಗೋಗ್ಬಿಟ್ಟವಳ? ಹೆಂಗೆ ಎಸ್ಕೇಪ್ ಆಗೋಗ್ಬಿಟ್ಲು? ನಿಜವಾಗೂ ನನಗೆ ಗೊತ್ತಿಲ್ಲ ಅದು ಹೆಂಗೆ ಎಸ್ಕೇಪ್ ಆದ್ಲು ಅಂತ ಹೇಳ್ಬಿಟ್ಟು. ಅದು ಹೆಂಗೆ ಎಸ್ಕೇಪ್ ಆದ್ಲು? ನಾವು ಕೊಟ್ಟಾಕಿದ್ವಲ್ಲ ಆ ಜಾಗದಾಗ ಇಲ್ವೇ ಇಲ್ಲ.
ಹೀಗೇನಾದರೂ ಶಾರದಿ ಏನಾದ್ರೂ ಬಂದ್ಬಿಟ್ರೆ ಅಂತೂ ನಮ್ಮ ಕತೆ ಮುಗ್ದೋಯ್ತದೆ. ನಾನೇ ಶಾರದಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಸರಿಯಾಗಿ ಒಂದು ಮಾಡ್ತಾಳೆ ಗತಿಯ. ಹೀಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಎಷ್ಟು ಹುಡ್ಕಿದ್ರು ಅಲ್ಲೆಲ್ಲೂ ಅಕ್ಕಪಕ್ಕ ಎಲ್ಲೂ ಸಿಗ್ತಾನೆ ಇಲ್ಲ ಶಾರದಿ. ಹುಡುಕಿ 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 ನಮಗೂ ಸಾಕಾಗೋಗ್ಬಿಡ್ತು. ಅದು ಹೆಂಗೆ ಎಸ್ಕೇಪ್ ಆದ್ಲು. ಆ ಎಲ್ಲ ಎಲ್ಲ ಹಂಚ್ಕೊಬಿಡೋಣ ಬಿಡು. ಎಲ್ಲ ಹಂಚ್ಕೊಳ್ಳೋಣ. ಶಾರದಿ ತಪ್ಪಿಸ್ಕೊಂಡ್ರೆ ನನಗೂ ಶಾಕ್ ಆಯ್ತೈತೆ. ಅದು ಹೆಂಗೆ ತಪ್ಪಿಸ್ಕೊಂಡ್ಲು ಅಂತಲೇ ಗೊತ್ತಾಯ್ತಿಲ್ಲ. ಈಗ ತಪ್ಪಿಸ್ಕೊಂಡಿರಾ ಶಾರದಿ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಲು ಅಂದರೆ ಎಲ್ಲರೂ ಜೈಲಾಗಿರ್ಬೇಕಾಯ್ತದೆ. ಸರಿನಾ? ನೋಡು ಈಗ ದುಡ್ಡು ಎಲ್ಲನೂ ರಾಹುಲ್ ಕೈಯಾಗ ಕೊಟ್ಟಿವ್ನಿ. ಎಲ್ಲ ದುಡ್ಡು ನಮ್ಮ ಮನೆಗೆ ಇಟ್ಕೊಂಡ್ರೆ ಕಷ್ಟ ಆಯ್ತದೆ ಅಂತಂದರೆ ಈ ತಲೆನೋವು ಆಯ್ತದೆ ಅಂತ ಹೇಳ್ಬಿಟ್ಟು ನಾನೇನೇನಿಯ ಎಲ್ಲ ದುಡ್ಡು ಅವನು ರಾಹುಲ್ಗೆ ನೆನೆಯ ಕೊಟ್ಬಿಟ್ಟಿವ್ನಿ. ಎಲ್ಲ ದುಡ್ಡು ಅವನ ಹತ್ರನೇ ಐತೆ. ಈಗ ಹೋಗ್ಬಿಟ್ಟು ಹಂಚ್ಕೊಳ್ಳೋದು ಒಂದೇನೆಯ ಬಾಕಿ ಇರೋದು. ಮತ್ತೆ ನೋಡಿ ಶಾಂತಮ್ಮ, ಎಲ್ಲ ಹಂಚ್ಕೊಂಡು ಇವತ್ತೇನೇ ಊರು ಬಿಟ್ಬಿಟ್ಟು ಹೊಂಟೋಗ್ಬಿಡಾನಿ. ನನಗೂ ರಾಹುಲ್ ಯಾಕೋ ನಿನ್ನೆಯಿಂದ ಫೋನ್ ಹಾಕಿಲ್ಲ. ನೀವು ರಾಹುಲ್ ಕೈಗೆ ಯಾವಾಗ ಕೊಟ್ರಿ? ಮನೆ ಹತ್ರ ಹೋಗ್ಬಿಟ್ಟು ಕೊಟ್ರಾ ಇಲ್ಲಾಂದ್ರೆ ಅವನೇ ಬಂದು ಇಸ್ಕೊಂಡು ಹೋದ್ನಾ? ಎಲ್ಲಿ ಅಂತಿಲ್ಲ, ಅವನಲ್ಲಿ ಸಿಕ್ತ ದಾರಿನಾಗೆ ಎಲ್ಲ ಕಾಸು ಕೊಟ್ಬಿಟ್ಟಿವ್ನಿ. ನೆನ್ನೆನೆ ಎಲ್ಲ ಕಾಸು, ಬೆಳಿಗ್ಗೆ ಎಲ್ಲ ಕಾಸು ಕೊಟ್ಬಿಟ್ಟಿವ್ನಿ. ಅಷ್ಟು 1 ಕೋಟಿ ಮೇಲೆ ಐತಲ್ಲ, ಎಲ್ಲ ಕಾಸು ಕೊಟ್ಬಿಟ್ಟಿವ್ನಿ. ಈಗ ಅವನಿಗೆ ಫೋನ್ ಹಾಕ್ಬಿಟ್ಟು ಅವನಿಗೆ ಇಂಥತ್ರ ಬಾ ಅನ್ನು, ಇಲ್ಲ ನಾವೇ ಅವ್ರ ಮಂತಕ್ಕೆ ಹೋಗೋಣ, ಹೋಗ್ಬಿಟ್ಟು ಎಲ್ಲನೂ ಹಂಚ್ಕೊಬಿಡೋಣ. ಇರಿ, ಶಾರದಿ ಬರೋಷ್ಟೊತ್ತಿಗೆ ನಾವೆಲ್ಲ ಎಸ್ಕೇಪ್ ಆಗ್ಬಿಡ್ಬೇಕು. ಇರಿ, ನಾನು ಫೋನ್ ಮಾಡ್ತೀನಿ. ಹಾಕು ಎಲ್ಲ ದುಡ್ಡು ಎತ್ಕೊಂಬಿಟ್ಟು ಬಾ ಅನ್ನು, ಇಲ್ಲ ಎಲ್ಲೋ ಒಂದು ಹತ್ರ ಮೀಟ್ ಮಾಡೋಣ ಎಲ್ಲನೂ. ಅಯ್ಯೋ, ಯಾಕೋ ಸ್ವಿಚ್ ಆಫ್ ಬತ್ತಾಯ್ತಲ್ಲ ಫೋನು. ಚಾರ್ಜ್ಗೆ ಮುಗ್ದೋಯ್ತೋ ಏನೋ ಇರಬೇಕು. ನೋಡೆ ಇಲ್ಲೆಲ್ಲ ಇತ್ತಾನೆ ನೋಡ್ಕೊಂಬಿಟ್ಟು ಬರ್ಬೇಕಿತ್ತು. ಇನ್ನೊಂದು ಕಿತ ಮಾಡಿ ನೋಡು. ಇಲ್ಲ ಕಣಮ್ಮ, ಎಷ್ಟು ಕಿತ ಮಾಡಿದ್ರು ಸ್ವಿಚ್ ಆಫ್ ಅಂತಾನೆ ನೀ ಗೊತ್ತೈತೆ. ಇವಾಗ ಏನು ಮಾಡೋದು ಅಂತ. ಈಗ ಏನು ಮಾಡೋದು? ಮಂತಕೇನಿಯ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರಬೇಕು. ಮನೆ ತಗೆ ಇರ್ತಾನೇನೋ ಅವನು. ಫೋನ್ ಯಾವಾಗೂ ಶಾನೆ ಬಳಸಕ್ಕಿಲ್ವಲ್ಲ, ಎಲ್ಲಿ ಸಿಕ್ಕರೆ ಅಲ್ಲೇ ಏನಿಯ ಬಿಸಾಕ್ತಾ ಇರ್ತಾನೆ ಸುಮ್ಕೆ ಏನಿಯ. ಚಾರ್ಜ್ ಏನೋ ಮುಗ್ದೋಗಿರ್ಬೇಕು ಅಂತ ಅನ್ನಿಸ್ತದೆ. ಮಂತಕ್ಕೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಅಲ್ಲೇ ಏನಿಯ ಹಂಚ್ಕೊಬಿಡೋಣ. ಇನ್ನು ಎಷ್ಟು ಸಲ ಫೋನ್ ಹಾಕೋರು ಸ್ವಿಚ್ ಆಫ್ ಆಗಿರೋದೇನೋ ಆನ್ ಆಯ್ತದ? ಆನ್ ಆಗಕ್ಕಿಲ್ಲ. ನೋಡು ಶಾಂತಮ್ಮ, ಎಲ್ಲನೂ ಪಟ 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 ಅಂತೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು ನಾವು. ನೋಡು, ಶಾರದಿ ಯಾವಾಗ ಬೇಕಾದರೂ ಮನೆಗೆ ಬಂದ್ಬಿಡ್ಬೋದು. ಅಷ್ಟೊಳಗಡೆ ನಾವೆಲ್ಲ ಎಸ್ಕೇಪ್ ಆಗಕ್ಕೆ ರೆಡಿ ಆಗ್ಬಿಟ್ಟಿರೋಣ. ಹಾಂ, ಸರಿ, ನೀವು ಹೋಗಿರಿ ರಾಹುಲ್ ಮಂತಕ್ಕೆ. ನನ್ನ ದೋಸಿ ಬಟ್ಟೆ ಅವೆಲ್ಲ ಬ್ಯಾಗಿಗೆ ತುಂಬಿಕ್ಬಿಟ್ಟು ಹಾಗೆ ಹೇಳಿದ್ನಲ್ಲ ಹಿಂದೆ ನೀ ಬರ್ತೀನಿ ಹೋಗ್ಬಿಟ್ಟು ಎಲ್ಲ ವಿಚಾರಿಸಿ ರಾಹುಲ್ ಎಲ್ಲದನ್ನು. ನನಗೆ ಸುಮ್ಮನೆ ಭಯ ಆಮೇಕಿಂದ ಅವ್ನು ರಾಹುಲ್ ಏನಾರು ಎತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅಂತ. ಛೇ ಶಾಂತಮ್ಮ, ಅವನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ರಾಹುಲ್ ತುಂಬ ಒಳ್ಳೆಯವನು, ಹಾಗೆಲ್ಲ ಮೋಸ ಮಾಡ ಅಂತ ಜಾಯ್ಮಂದನ್ ಅಲ್ವೇ ಅಲ್ಲ ಅವನು. ಅವನು ಭಾಳ ಅಂದರೆ ಭಾಳ ಒಳ್ಳೆಯವನು, ಸರಿನಾ? ಅವನ ಬಗ್ಗೆ ನೀನು ಹಿಂಗೆಲ್ಲ ಮಾತಾಡಬೇಡ ನೀನು. ನನಗಂತೂ ಭಾಳ ಬೇಜಾರಾಯ್ತದೆ ನೀನು ಹಿಂಗೆಲ್ಲ ಮಾತಾಡ್ಬಿಟ್ರೆ. ನೋಡು, ಅವನೇನು ಮಾಡಲ್ಲ, ಮನೆ ಹತ್ರನೇ ಇರ್ತಾನೆ. ಸರಿ, ನೀನು ಅದೇನೋ ಬಟ್ಟೆ ಪ್ಯಾಕ್ ಮಾಡ್ತೀನಿ ಅಂದಲ್ಲ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಆರಾಮಾಗಿ ಬಾ. ಅಷ್ಟಾಗ ನಾವು ಹೋಗ್ಬಿಟ್ಟು ಎಲ್ಲ ಅವನ ಹತ್ರ ಕೇಳ್ತಿರ್ತೀವಿ. ಸರಿ ಆಯಿತು. ನಡಿ ಮಗಳೇ, ಸರ್ ನಾವು ಹೋಗೋಣ. ದುಡ್ಡು ಬೇಕಾ? ದುಡ್ಡು ಸಾಯಿಸ್ತೀರಾ? ಶಾರ್ದಿನೇ ಸಾಯಿಸ್ತೀರಾ? ನನ್ನ ಮಗನೇ ರಾಹುಲ್ ನಿಂಗೆ ಸರಿಯಾಗೈತೆ. ನಂಗೆ ಗೊತ್ತು ನಿನ್ನ ಗತಿ ಸರಿಯಾಗೈತೆ ಅಂತ. ನಿಮ್ಮಮ್ಮನೂ ಇದ್ರಾಗೆ ಪಾಲಲ್ವಾ? ನಿಮ್ಮಮ್ಮಂಗೆ ಇವಾಗ ಸರಿಯಾಗಿ ಬೀಳ್ತವೆ ಕಣ. ನಿಮ್ಮಮ್ಮಂಗೆ ಧರ್ಮದೇಟ್ ಬೀಳಿಸ್ಲಿಲ್ಲ ಅಂದರೆ ನನ್ನ ಹೆಸರು ಶಾರದಿನೇ ಅಲ್ಲ. ಟೈಮ್ ಬರ್ತದೆ ಅಂತ ಹೇಳಿದ್ನಲ್ಲ, ಬಂದೈತೆ. ಒಬ್ಬೊಬ್ರಿಗೂ ಜಾಮ್ ತೆಗೆದು ಒಬ್ಬೊಬ್ರು ಮೂಲ್ಗೆ ಹಾಕಿಸ್ಲಿಲ್ಲ ಅಂದರೆ ಕೇಳು. ಸಾಯ್ಸಕ್ಕೂ ಏಸ್ತಾರಲ್ವಲ್ಲ ನೀವು. ಇವ್ರು ಹೋಗಿ ಹಿಂದೆನೇ ಹೋಯ್ತೀನಿ. ಅವಳೆಲ್ಲ ಬೀಕ್ತಿ ಅಂತ ದೊಡ್ಡ ಮಹಾಪುರುಷ ಮಗನ ಎತ್ತವಳಲ್ಲ, ಅವಳಿಗೆ ಹಾಕ್ಸ್ಬೇಕು 4.